ಹಲೋ ನಮಸ್ತೆ ಎಲ್ರಿಗೂ. ಆ್ಯಂಟಿ ಏಜಿಂಗ್ ಸಿರಮ್ ದುಡ್ಡು ಖರ್ಚು ಮಾಡಿ ಹೊರಗಡೆಯಿಂದ ತರುವುದಲ್ಲ, ಮನೆಯಲ್ಲಿ ಮಾಡಬಹುದಾದಂಥ ಅತ್ಯಂತ ಸುಲಭವಾಗಿರುವಂಥ ಅತ್ಯಂತ ಪರಿಣಾಮಕಾರಿಯಾಗುವಂಥ ಒಂದು ಮದ್ದನ್ನು ಇವತ್ತು ಹೇಳ್ತಾ ಇದ್ದೇನೆ. ನೋಡಿ, ಈ ಆ್ಯಂಟಿ ಏಜಿಂಗ್ ಸಿರಮನ್ನು ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಕೇವಲ ಒಂದೇ ಒಂದು ಇಂಗ್ರೀಡಿಯೆಂಟ್. ಅದು ಏನು ಅಂತಂದರೆ ಅಗಸೆ ಬೀಜ. ಇದಕ್ಕೆ ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಕೂಡ ಕರೀತಾರೆ. ಸಾಮಾನ್ಯವಾಗಿ ಎಲ್ಲ ಅಂಗಡಿಗಳಲ್ಲಿ ಕೂಡ ನಿಮಗೆ ಇದು ದೊರೆಯುತ್ತದೆ. ಇದರಲ್ಲಿ ಏನು ಅಂತಂದರೆ ಒಮೆಗಾ 3 ಮತ್ತು ಫ್ಯಾಟಿ ಆ್ಯಸಿಡ್ಸ್ಗಳು ಜಾಸ್ತಿ ಇರೋದ್ರಿಂದ ನಮ್ಮ ಮುಖದಲ್ಲಿರುವಂಥ ಓಪನ್ ಪೋರ್ಸ್ ಏನಾದರೂ ಇದ್ದರೆ ಅದನ್ನ ಟೈಟನ್ ಮಾಡುತ್ತೆ, ಸ್ಕಿನ್ನನ್ನು ಟೈಟನ್ ಮಾಡುತ್ತೆ. ಅಂದರೆ ಏಜ್ ಆಗ್ತಾ ಇದಕ್ಕೆ ಸ್ಕಿನ್ ಜೋತ್ ಬೀಳೋಕ್ಕೆ ಶುರುವಾಗುತ್ತೆ ಅಲ್ವಾ. ಇದನ್ನ ರೆಗ್ಯುಲರ್ ಆಗಿ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಟೈಟನ್ ಆಗುತ್ತೆ, ಪೋರ್ಸ್ ಇದೆಯಲ್ವಾ ಅದು ಮಿನಿಮೈಸ್ ಆಗುತ್ತೆ, ಮತ್ತು ನಿಮ್ಮ ಸ್ಕಿನ್ ಪ್ಲಂಪಿ ಆಗುತ್ತೆ. ಅಂತಂದರೆ ತುಂಬ ಯೂತ್ಫುಲ್ ಲುಕ್ ಕೊಡೋದಕ್ಕೆ ಅಥವಾ ನಿಮ್ಮ ಸ್ಕಿನ್ನನ್ನು ಹೆಲ್ದಿಯಾಗಿಡೋದಕ್ಕೆ ಏಜ್ ಆಗ್ತಾ ಇದ್ದಾಗೆ ಇದು ತುಂಬ ಅಂತಂದರೆ ತುಂಬ ಒಳ್ಳೆಯದು. ಇದನ್ನ ಫಸ್ಟ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಅದಾದ ನಂತರ ನಮಗೆ ಈ ಅಲೋವೆರಾ ಜೆಲ್ ಮತ್ತು ಜೇನುತುಪ್ಪ ಬೇಕಾಗುತ್ತೆ. ಅದ್ರ ಉಪಯೋಗ ನಾನು ಆಮೇಲೆ ಹೇಳ್ತೀನಿ. ಅದನ್ನ ಬಳಸೋದು ಹೇಗೆ ಅಂತ ಕೂಡ ಆಮೇಲೆ ಹೇಳ್ತೀನಿ. ಒಂದು ಪಾತ್ರೆನ ತಗೊಂಡು 1 ಚಮಚದಷ್ಟು ಈ ಅಗಸೆ ಬೀಜನ ಹಾಕೊತಿದ್ದೀನಿ. 1-1.5 ಚಮಚದಷ್ಟು ಅಗಸೆ ಬೀಜ ಸಾಕು ನಮಗೆ ಒಮ್ಮೆ ಮಾಡೋದಕ್ಕೆ. ಫಸ್ಟಿಗೆ ನಾವೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದೊಂದು ಚೂರು ತೊಳ್ಕೊಬೇಕು, ಜಾಸ್ತಿ ಬೇಡ, ಲೈಟಾಗಿ. ಯಾಕಂತಂದರೆ ಏನಾದರೂ ಧೂಳೆಲ್ಲ ಇದ್ದರೆ ಅದು ಕ್ಲೀನ್ ಆಗಬೇಕು ಅಂತ ಅಷ್ಟೇ. ಈ ನೀರನ್ನು ಚೆಲ್ಬಿಡೋಣ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೋಬೇಕು. ನಾನು 1 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ, ಇಷ್ಟು ಸಾಕು. ಈಗ ಸ್ಟವ್ ಮೇಲೆ ಇಟ್ಟಿದ್ದೇನೆ. ಉರಿಯನ್ನು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಇದನ್ನ ಚೆನ್ನಾಗಿ ಕುದೀಲಿಕ್ಕೆ ಬಿಡಬೇಕು. ಇದು ಕುದಿದು ಬಿಟ್ಟಿದ್ರೆ ಜೆಲ್ ಬರುತ್ತೆ, ಅಲ್ಲಿ ತನಕ ನಾವು ಇದನ್ನ ಕುದೀಲಿಕ್ಕೆ ಬಿಡಬೇಕು. ನೋಡಿ, ಇದು ಕುದೀತಾ ಇದೆ. ನೀವು ಕುದೀತಾ ಇರಬೇಕಾದ್ರೆ ಒಂಚೂರು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಕಾಣ್ತಾ ಇದೆಯಲ್ವಾ, ಜೆಲ್ ಫಾರ್ಮೇಟ್ ಆಗಲಿಕ್ಕೆ ಶುರುವಾಗ್ತಾ ಇದೆ. ಇದನ್ನ ಇನ್ನೂ ಒಂದು 3-4 ನಿಮಿಷ ನಾವು ಕುದಿಸ್ಕೋಬೇಕು. ಯಾಕಂತಂದರೆ ಆ ಜೆಲ್ ಇದೆಯಲ್ವ ಇದೊಂದು ಸ್ವಲ್ಪ ದಪ್ಪ ಆಗಬೇಕು. ನೋಡಿ, ಇದೀಗ ದಪ್ಪ ಆಗಿದೆ, ಇಷ್ಟು ಸಾಕು. ಸ್ಟವನ್ನು ಬಂದ್ ಮಾಡೋಣ. ಇದನ್ನ ಸ್ವಲ್ಪ ಹೊತ್ತು ಬಿಡೋಣ, ಒಂಚೂರು ತಣ್ಣಗಾಗಬೇಕು, ಪೂರ್ತಿ ಅಲ್ಲ, ಸ್ವಲ್ಪ ತಣ್ಣಗಾಗಬೇಕು ಅಷ್ಟೇ. ಈಗ ಒಂದು ಬೌಲನ್ನು ತಗೊಂಡು ಇದನ್ನ ನಾವು ಫಿಲ್ಟರ್ ಮಾಡ್ಕೋಬೇಕು. ಆ ಜೆಲ್ಲನ್ನು ನಾವು ಸೋಸಿ ತಗೋಬೇಕು. ಆ್ಯಂಟಿ ಏಜಿಂಗ್ ಮ್ಯಾಜಿಕಲ್ ಜೆಲ್ ರೆಡಿ ಆಗಿದೆ. ಇದೊಂದು ಸ್ವಲ್ಪ ತಣ್ಣಗಾಗಬೇಕು. ಅದಾದ ನಂತರ ನಾವು ಇದನ್ನ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಮತ್ತು ಇದನ್ನ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನು ಕೂಡ ಹೇಳ್ತೇನೆ. ಹಾಗೆ ಇನ್ನೊಂದು ಏನು ಅಂತಂದರೆ, ತುಂಬ ಜನ ನನ್ನ ಹತ್ರ ರೆಗ್ಯುಲರ್ ಆಗಿ ಕೇಳ್ತಾ ಇರ್ತಾರೆ, ಮೇಡಮ್ ಬೆಸ್ಟ್ ಆ್ಯಂಟಿ ಏಜಿಂಗ್ ಕ್ರೀಮ್ ಯಾವುದಾದ್ರು ಇದ್ದರೆ ಹೇಳಿ ಅಂತ. ಒಂದು ಒಳ್ಳೆ ಆ್ಯಂಟಿ ಏಜಿಂಗ್ ಕ್ರೀಮ್ ಬಗ್ಗೆ ಲಾಸ್ಟ್ ಟೈಮ್ ವೀಡಿಯೋ ಮಾಡಿದ ಮಿಸ್ ಕುಕ್ಕರಿಯಲ್ಲಿ. ಅಂದರೆ ಓಲೆ ಅವ್ರದ್ದು 7-in-1 ಟೋಟಲ್ ಎಫೆಕ್ಟ್ ಅಂತ ಒಂದು ಕ್ರೀಮ್ ಇದೆ. ತುಂಬ ಅಂತಂದರೆ ತುಂಬ ಚೆನ್ನಾಗಾಗುತ್ತೆ. ಆ್ಯಂಟಿ ಏಜಿಂಗ್ ಅಂದರೆ ಏಜ್ ಸೈನ್ಸನ್ನು ಕಮ್ಮಿ ಮಾಡೋದಕ್ಕೆ ತುಂಬ ಅಂತಂದರೆ ತುಂಬ ಒಳ್ಳೆಯದು. ಆ ಪ್ರಾಡಕ್ಟನ್ನು ಬೇಕಾದರೆ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೇನೆ, ನೀವು ಬೈ ಮಾಡ್ಬೋದು. ನೀವು ಆ್ಯಂಟಿ ಏಜಿಂಗ್ ಸೆರಮ್ ಅಥವಾ ಕ್ರೀಮ್ಗಳನ್ನು ಉಪಯೋಗ ಮಾಡ್ತಾ ಇರುವಾಗ ಇದನ್ನ ಅಪ್ಲೈ ಮಾಡಬಾರ್ದು ಅಂತ ಏನೂ ಇಲ್ಲ. ಯಾಕಂತಂದರೆ ಇದೆಲ್ಲ ಪ್ಯೂರ್ ಆಗಿ ನ್ಯಾಚುರಲ್ ಆಗಿರುವಂಥದ್ದು. ಇದನ್ನ ಯಾರು ಬೇಕಾದರೂ ಯಾವಾಗ ಬೇಕಾದರೂ ಅಪ್ಲೈ ಮಾಡ್ಬೋದು. ಇವಾಗ ನೋಡಿ, ಈ ಜೆಲ್ ಪರ್ಫೆಕ್ಟಾಗಿ ರೆಡಿ ಆಗಿದೆ. ನೋಡಿ, ಈ ಜೆಲ್ಲನ್ನು ನೀವು ಒಂದು ಬಾಟಲಿಗೆ ಹಾಕಿ ಇಡ್ಬೋದು. ಅದು ನೀವು ಗ್ಲಾಸ್ ಬಾಟಲ್ ಇದ್ದರೆ ತುಂಬ ಒಳ್ಳೆಯದು. ಪ್ಲಾಸ್ಟಿಕ್ಕೆಲ್ಲ ಉಪಯೋಗ ಮಾಡಬೇಡಿ, ನಾವು ಮುಖಕ್ಕೆ ಅಪ್ಲೈ ಮಾಡಲಿಕ್ಕೆ ಇರುವಂಥದ್ದು. ಅದರಿಂದ ಆದಷ್ಟು ಗ್ಲಾಸ್ ಬಾಟಲ್ ಇದ್ದರೆ ಅದನ್ನ ಉಪಯೋಗ ಮಾಡಿ. ನೋಡಿ, ಈ ಜೆಲ್ಲನ್ನು ನೀವು ಒಂದು ಟೈಟಾಗಿ ಕ್ಲೋಸ್ ಮಾಡಿ ಇದರ ಮುಚ್ಚಳನ ಫ್ರಿಜ್ಜಲ್ಲಿಟ್ಟು 1 ವಾರದವರೆಗೆ ಉಪಯೋಗ ಮಾಡ್ಬೋದು. 1 ವಾರದ ನಂತರ ಮತ್ತೆ ಫ್ರೆಶ್ ಆಗಿ ಈ ಜೆಲ್ಲನ್ನು ರೆಡಿ ಮಾಡ್ಕೊಳ್ಳಿ. ಇದನ್ನ ನಾವು ಯಾವಾಗ ಉಪಯೋಗ ಮಾಡಬೇಕು ಅಂತಂದರೆ, ಪ್ರತಿದಿನ ಸಾಯಂಕಾಲ ನೀವು ಇದನ್ನ ಅಪ್ಲೈ ಮಾಡೋದು ತುಂಬ ಒಳ್ಳೆಯದು. ಸಾಯಂಕಾಲ ನಮ್ಮ ಸ್ಕಿನ್ ತುಂಬ ಚೆನ್ನಾಗಿ ರಿಪೇರ್ ಆಗುತ್ತೆ, ಮತ್ತು ನಾವು ಮತ್ತೆ ಬಿಸಿಲಿಗೆ ಓಡಾಡಲ್ಲ, ಸೊ ಒಳ್ಳೆ ಎಫೆಕ್ಟ್ ಕೊಡುತ್ತೆ. ನೋಡಿ, 1 ಚಮಚ ಅಥವಾ 2 ಚಮಚದಷ್ಟು ಈ ಜೆಲ್ಲನ್ನು ತಗೊಳ್ಳಿ. ಇದಕ್ಕೆ ನಾವು ಇನ್ನೊಂದು ಅತಿ ಮುಖ್ಯವಾಗಿರುವಂಥ ಇಂಗ್ರೀಡಿಯೆಂಟ್ ಅದು ಯಾವುದು ಅಂತಂದರೆ ಜೇನುತುಪ್ಪನ ಸೇರಿಸ್ಕೋಬೇಕು. ಜೇನುತುಪ್ಪ ಸ್ಕಿನ್ಗೆ ತುಂಬ ಒಳ್ಳೆಯದು. ಇದನ್ನು ನ್ಯಾಚುರಲ್ ಹ್ಯೂಮಿಕ್ಟೆಂಟ್ ಅಂತ ಬೇಕಾದರೂ ಹೇಳ್ತಾರೆ. ಯಾಕಂತಂದರೆ ಇದು ನಮ್ಮ ಸ್ಕಿನ್ನಲ್ಲಿರುವಂಥ ಮಾಯ್ಶ್ಚರೈಸರ್ ಅಂಶ ಏನಿರುತ್ತೆ ಅದನ್ನ ಲಾಕ್ ಮಾಡಿಟ್ಕೊಳ್ಳುತ್ತೆ. ಸ್ಕಿನ್ನನ್ನು ಸಾಫ್ಟ್ ಮಾಡಲಿಕ್ಕೆ ತುಂಬ ಒಳ್ಳೆಯದು. ಮತ್ತು ಆ್ಯಂಟಿ ಏಜಿಂಗ್ ಅಂದರೆ ಸೈನ್ಸ್ ಏನಿರುತ್ತೆ, ಸುಕ್ಕು, ನೆರಿಗೆ, ಡಲ್ನೆಸ್ ಇದೆಲ್ಲದನ್ನು ಕಮ್ಮಿ ಮಾಡಲಿಕ್ಕೆ ಕೂಡ ಈ ಜೇನುತುಪ್ಪ ತುಂಬ ಒಳ್ಳೆಯದು. ಪ್ಯೂರ್ ಆಗಿರೋದನ್ನು ಬಳಸಿ ಸ್ವಲ್ಪ ಹಾಕೊಂಡ್ರೆ ಸಾಕು. ಒಂದು 1/4 ಟೀ ಸ್ಪೂನಷ್ಟು ಸಾಕು, ಜಾಸ್ತಿ ಏನು ಬೇಡ. ಇನ್ನೊಂದು ಅತಿ ಮುಖ್ಯವಾಗಿರುವಂಥದ್ದು, ನನ್ನ ತುಂಬ ಫೇವ್ರೇಟ್ ಇಂಗ್ರೀಡಿಯೆಂಟ್ ಏನು ಅಂತಂದರೆ ಅದು ನಿಮ್ಗೆ ಗೊತ್ತಾಗಿರೋದು ಇಷ್ಟಾಗಲೇ ಅಲೋವೆರಾ ಜೆಲ್. ಇದು 1 ಚಮಚ ಹಾಕೊಳ್ಳಿ. ಇದೆಲ್ಲದನ್ನು ಹಾಕ್ಕೊಂಡು ಕ್ಲೀನಾಗಿ ನೀವು ಇದನ್ನ ಮಿಕ್ಸ್ ಮಾಡಬೇಕು. ಅಂದರೆ ಒಂಥರ ಜೆಲ್ ಥರ ರೆಡಿ ಮಾಡ್ಕೋಬೇಕು. ಈ ಅಲೋವೆರಾ ಜೆಲ್ ಬಗ್ಗೆ ನಾನು ಜಾಸ್ತಿ ಏನು ಹೇಳುವಂಥ ಅವಶ್ಯಕತೆ ಇಲ್ಲ. ಸ್ಕಿನ್ನನ್ನು ಹೈಡ್ರೇಟ್ ಮಾಡಲಿಕ್ಕೆ, ಸ್ಕಿನ್ನನ್ನು ತುಂಬ ಚೆನ್ನಾಗಿಡಲಿಕ್ಕೆ, ಸ್ಕಿನ್ ಹೆಲ್ತನ್ನು ಕಾಪಾಡಲಿಕ್ಕೆ, ಏಜ್ ಸೈನ್ಸನ್ನು ಕಮ್ಮಿ ಮಾಡಲಿಕ್ಕೆ, ಸ್ಕಿನ್ಗೆ ಗ್ಲಾಸ್ ಸ್ಕಿನ್ ಎಫೆಕ್ಟ್ ಕೊಡೋದಕ್ಕೆ, ಎಲ್ಲದಕ್ಕೂ ಇದು ತುಂಬ ಅಂತಂದರೆ ತುಂಬ ಉತ್ತಮ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ನೀವು ಸಾಯಂಕಾಲದ ಹೊತ್ತು ಮುಖನ ತೊಳ್ಕೊಂಡು, ಮುಖನ ಒರೆಸ್ಕೊಂಡು ಕ್ಲೀನಾಗಿ ಹಚ್ಚಿ ಒಂದು 10-15 ನಿಮಿಷ ಬಿಟ್ಟು ತೊಳಿಬೇಕು. ಯಾವಾಗಲೂ ಅಷ್ಟೇ ಈ ಥರ ಫೇಸ್ ಪ್ಯಾಕ್ಗಳನ್ನು ಹಚ್ಕೊಳ್ಳುವಾಗ ಮುಖನ ನೀವು ಕ್ಲೀನ್ ಮಾಡಿರಬೇಕು, ಆಮೇಲೆ ಒರೆಸಿರಬೇಕು. ಅದಾದ ನಂತರ ನೀಟಾಗಿ ಈ ಥರ ಹಚ್ಚಿ ಮುಖ ಕುತ್ತಿಗೆಗೆ ಬೇಕಾದರೂ ಹಚ್ಕೋಬೋದು. ಕುತ್ತಿಗೆಗೆ ಹಚ್ಕೋಬೇಕು ಕೂಡ, ದಪ್ಪ ಲೇಯರ್ ಹಚ್ಕೊಳ್ಳಿ. ಹಚ್ಕೊಂಡಾದ ನಂತರ ಒಂದು 10-15 ನಿಮಿಷ ಬಿಟ್ಟು ಕ್ಲೀನಾಗಿ ತಣ್ಣೀರಿಂದ ಮುಖನ ತೊಳ್ಕೊಳ್ಳಿ.
ಒರೆಸ್ಕೊಂಡಾದ ನಂತರ ನಿಮ್ಮದು ರೆಗ್ಯುಲರ್ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡಿ ಅಥವಾ ಅಲ್ವೇರಾ ಜೆಲ್ಲನ್ನು ಅಪ್ಲೈ ಮಾಡಿಕೊಂಡು ನೀವು ಮಲಗ್ಬೋದು. ವಾರದಲ್ಲಿ 3-5 ಸರಿ ಮಾಡ್ಬೋದು. ಪ್ರತಿದಿನ ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಎಲ್ಲ ಟೈಪ್ ಆಫ್ ಸ್ಕಿನ್ ಅವ್ರಿಗೆ ಇದು ಸೇಫ್. ಆದರೂ ಕೂಡ ಮುಖದಲ್ಲಿ ತುಂಬ ಪಿಂಪಲ್ಸ್ ಇದೆ, ಆ್ಯಕ್ಟಿವ್ ರ್ಯಾಷಸ್ ಇದೆ ಅಂತಂದರೆ ಅಂಥವ್ರು ಇದನ್ನ ಹಚ್ಚೋದಕ್ಕೆ ಹೋಗಬೇಡಿ. ತುಂಬ ಸೆನ್ಸಿಟಿವ್ ಸ್ಕಿನ್, ಏನು ಹಚ್ಚಿದ್ರೂ ಆಗಲ್ಲ, ಅಲರ್ಜಿ ಆಗುತ್ತೆ ಅನ್ನೋರು ಕೂಡ ನೀವು ಟ್ರೈ ಮಾಡೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಏನನ್ನಾದರೂ ನೀವು ಮುಖಕ್ಕೆ ಹಚ್ತೀರಾ, ಕಾಸ್ಮೆಟಿಕ್ಸ್ ಇರ್ಬೋದು ಅಥವಾ ಹೋಮ್ ರೆಮಿಡೀಸ್ ಇರ್ಬೋದು ಅಂತಂದು ಏನನ್ನಾದರೂ ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೊಂದು ಹೇಳ್ತೇನೆ, ಇದು ಕೇವಲ ನೆರಿಗೆಯನ್ನು ಅಷ್ಟೇ ಅಲ್ಲ ಕಮ್ಮಿ ಮಾಡೋದು, ಇದು ನಿಮ್ಮ ಸ್ಕಿನ್ ಕ್ಲಿಯರ್ ಆಗೋ ಥರ ಮಾಡುತ್ತೆ, ಗ್ಲೋ ಬರೋ ಥರ ಮಾಡುತ್ತೆ, ಯೂತ್ಫುಲ್ ಲುಕ್ ಬರೋ ಥರ ಮಾಡುತ್ತೆ, ಅನ್ಈವನ್ ಟೋನ್ ಇದ್ದರೆ ಈವನ್ ಟೋನ್ ಬರೋ ಥರ ಮಾಡುತ್ತೆ. ಟೋಟಲ್ ಆಗಿ ಈ ಒಂದು ಸಿಂಪಲ್ ಆಗಿರುವಂತಹ ಫ್ಲ್ಯಾಕ್ಸ್ ಸೀಡ್ಸ್ ಅಥವಾ ಅಗಸೆ ಬೀಜದ ಜೆಲ್ ಇದೆಯಲ್ವಾ, ಸಾವಿರ ಉಪಯೋಗನ ನಿಮ್ಮ ಸ್ಕಿನ್ನಿಗೆ ಮಾಡುತ್ತೆ, ನಿಮ್ಮ ಸ್ಕಿನ್ನನ್ನು ಹೆಲ್ದಿ ಆಗಿಡುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದಲ್ಲ, ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.